ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಾರ್ಚ್ ತಿಂಗಳ ತುಲಾರಾಶಿಯಾಗಿ ವೃಶ್ಚಿಕ ರಾಶಿಯವರ ಈ ಮಾಸದ ಭವಿಷ್ಯ ಹೀಗಿರುತ್ತೆ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ನೋಡಿ, ತುಲಾರಾಶಿಯವರಿಗೆ ಏನಾದರೂ ಈ ಒಂದು ಮಾಸ ನಿಮಗೆ ಬದಲಾವಣೆಗೆ ಅವಕಾಶಗಳು ಸಿಗುತ್ತಾ? ಕೆಲಸದಲ್ಲಿ ಏನಾದರೂ ಉತ್ಕೃಷ್ಟ ಇರ್ತಕ್ಕಂಥದ್ದು ಇರುತ್ತಾ? ಹಾಗೆ ಕೆಲಸವಿಲ್ಲದಲೇ ಒದ್ದಾಡ್ತಾ ಇರ್ತಕ್ಕಂಥ ಜನಗಳಿಗೆ ಈ ಒಂದು ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಸ್ಪೆಷಾಲಿಟಿ ಇದೆಯಾ? ಖಂಡಿತವಾಗಿ ಈ ಒಂದು ತುಲಾರಾಶಿಯವರಿಗೆ ಈ ಮಾಸ ಖಂಡಿತ ತುಂಬ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಇದೊಂದು ರೀತಿಯಾಗಿ ವಿಪರೀತ ರಾಜಯೋಗ ಅಂತ ಕೂಡ ಕರೆದ್ಬೋದು. ತುಲಾರಾಶಿಯಲ್ಲಿರ್ತಕ್ಕಂಥ ಶುಕ್ರನ ಅಧಿಪತ್ಯದಲ್ಲಿರ್ತಕ್ಕಂಥ ತುಲಾರಾಶಿ ಶುಕ್ರ 2ನೇ ತಾರೀಕು ಉಚ್ಚರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆ ಉಚ್ಚರಾಶಿಯಲ್ಲಿ ಶುಕ್ರ ಅಂದರೆ ಶನಿಯೊಟ್ಟಿಗೆ ಇರತಕ್ಕಂಥ ದೀರ್ಘವಾಗಿರ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ. ಹಾಗೆ ನೋಡಿ, ಹೇಗೆ ತುಲಾರಾಶಿಯವರಲ್ಲಿ ಏನೆಲ್ಲ ಅವಕಾಶಗಳನ್ನು ತಗೋಬೋದಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಈ ಒಂದು ಮಾಸ ಭವಿಷ್ಯದಲ್ಲಿ ತಿಳಿತೇನೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಅವಕಾಶಗಳು ಸಿಗ್ತದೆ, ಹಾಗೆ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೇನಾದರೂ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದಾ? ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಮನೆ ಕಟ್ಟುವ ಒಂದು ಸೈಟ್ ಖರೀದಿ ಮಾಡುವ ಯೋಗಗಳು ಪ್ರಾರಂಭವಾಗ್ತದಾ? ಯಾವುದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ? ಸೂರ್ಯ ಮತ್ತು ಕುಜನ ಸಂಗಮದಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತಾ? ಅಥವಾ ಕುಜ ರಾಹು ಸಂಯೋಗದಿಂದ ಏನಾದರೂ ನಿಮಗೆ ಕೆಡುಕಾಗ್ತಕ್ಕಂಥಿರ್ತದ? ಯಾವ ವಿಚಾರದಲ್ಲಿ ನೀವು ಶ್ರದ್ಧಾ ಭಕ್ತಿಗಳನ್ನು ವಹಿಸಬೇಕಾಗ್ತದೆ? ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಏನಾದರೂ ನೀವು ಪ್ರಜ್ಞೆಯನ್ನು ತಪ್ಪಿದ್ರೆ, ಅಂದರೆ ಯಾಮಾರಿದ್ರೆ ಏನಾದರೂ ಸಮಸ್ಯೆಗಳಾಗುತ್ತಾ? ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದ? ಅಥವಾ ಏನಾದರೂ ಹೊಸ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದ? ಕೂತಿರ್ತಕ್ಕಂಥ ಶುಕ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮ್ಗೆ ಏನೆಲ್ಲ ಅಭಿವೃದ್ಧಿಯನ್ನು ಕೊಡುತ್ತೆ? ಅಕಸ್ಮಾತ್ ನೀವು ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯ ಗಟ್ಟಿಯಾಗುತ್ತಾ? ಯಾವೆಲ್ಲ ವಿಚಾರಗಳು? ಗುರುವಿನ ಅನುಗ್ರಹ ಸಿಗುತ್ತಾ? ಅಟ್ಲೀಸ್ಟ್ ಗುರುವಿನ ಅನುಗ್ರಹ, ಹೀಗೆ ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ನಿಮಗೇನಾದರೂ ಅಭಿವೃದ್ಧಿಗಳು ಕಾಣುತ್ತಾ? ಕೂತಿರ್ತಕ್ಕಂಥ ದಶಮಸ್ಥಾನದಲ್ಲಿ ಕೇತುವಿನ ಫಲವೇನು? ಎಜುಕೇಷನ್ ಇರತಕ್ಕಂಥ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ? ವೃಶ್ಚಿಕ ರಾಶಿಯವರ ಪೂರ್ತಿ ಈ ಒಂದು ತಿಂಗಳ ಎಲ್ಲ ನಿಮಗೆ ಭವಿಷ್ಯವನ್ನು ನಾನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ, ತುಲಾರಾಶಿಯವರ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ 2ನೇ ತಾರೀಕು ಮೀನರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ಮೀನರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಉಚ್ಚರಾಶಿ ರಾಶಿ ಅಧಿಪತಿ 1 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ, ಅಂದರೆ ಅಷ್ಟಮ ಅಧಿಪತಿ ಆಗಿರ್ತಕ್ಕಂಥದ್ದು ಈ 6ರ ಸ್ಥಾನದಲ್ಲಿ ಖಂಡಿತವಾಗಿ ಯಾರು ತುಲಾರಾಶಿಯವರು ಕೆಲಸವಿಲ್ಲದಲೆ ಮತ್ತೊಂದಿಲ್ಲದಲೆ ಸಾಲವನ್ನು ಮಾಡ್ಕೊಂಡಿದ್ದೀರಾ, ಹಣಕಾಸಿಗೆ ಒದ್ದಾಡ್ತಾ ಇದ್ರೋ, ಈ ಒಂದು ಅವಕಾಶಗಳನ್ನು ಶುಕ್ರ ನಿಮಗೆ ಈ ಒಂದು ತಿಂಗಳಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ಕೊಡುತ್ತೆ. ಉಚ್ಚರಾಶಿಯಲ್ಲಿರೋದ್ರಿಂದ ಸಾಲವನ್ನು ತೀರಿಸ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ, ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ, ಆತ್ಮಬಲ ಆತ್ಮಸ್ಥೈರ್ಯವನ್ನು ಸ್ಥಿರತೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ತುಲಾರಾಶಿಯವರಿಗೆ ಲಭ್ಯತೆ ಇರುತ್ತೆ. ಒಂದೊಂದಾಗಿ ನೋಡ್ಕೊಂಬರೋಣ. ಕೆಲಸ ಹೇಗಿರುತ್ತೆ, ಹಣಕಾಸು ಹೇಗಿರ್ತಕ್ಕಂಥದ್ದು ಇರುತ್ತೆ, ವೃತ್ತಿ ಜೀವನ ಹೇಗಿರ್ತಕ್ಕಂಥದ್ದು ಇರುತ್ತೆ, ಆರೋಗ್ಯ ಹೇಗಿರುತ್ತೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ, ತುಲಾರಾಶಿಯವರಿಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಭಾವದಲ್ಲಿ ಕೂತಿದ್ದಾನೆ. ಇದೊಂದು ರೀತಿಯಾಗಿ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೊಡ್ತೀವಿ. ಹಣಕಾಸಿನ ವಿಭಾಗ ಹೇಗಿರುತ್ತೆ? ಕೇವಲ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಶ್ರಮವನ್ನು ಆಧಾರವಾಗಿಟ್ಕೊಂಡು ಮ್ಯಾಕ್ಸಿಮಮ್ ಬಿಸ್ನೆಸ್ ಆಗಿರ್ಬೋದು, ಹಣಕಾಸು ವೃದ್ಧಿ ಇರತಕ್ಕಂಥದ್ದು ಇರುತ್ತೆ. ಯಾಕೆಂದರೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ. ಆದರೆ ಒಂದು ಬೆನಿಫಿಟ್ಟು 11ರ ಅಧಿಪತಿ ಜೊತೆಲಿರೋದ್ರಿಂದ ಇದೊಂದು ಮ್ಯಾಕ್ಸಿಮಮ್ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ. ನೀವು ಕೇವಲ ಅಂದರೆ ಆದಷ್ಟು ಕೂಡ ಸೋಂಬೇರಿತನ, ನಿರಾಸಾದಾಯಕ ಪ್ರವೃತ್ತಿಯನ್ನು ಬಿಟ್ಟು ಆ್ಯಕ್ಟಿವೇಟ್ ಆಗ್ತಕ್ಕಂಥ ಕೆಲಸ ತುಲಾರಾಶಿಯವರು ಮಾಡಿದ್ದೆ ಅದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕುಜ 2ರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಟ್ರಮೆಂಡಸ್ ಆಗಿರ್ತಕ್ಕಂಥ ವ್ಯಾಲ್ಯೂಡ್ಸ್ ಹೋಗುತ್ತೆ. ಅಂದರೆ ಜಸ್ಟ್ ನೀವು ನಾಲೆಡ್ಜನ್ನು ಸಿಂಪಲಾಗಿ ಆ್ಯಕ್ಟಿವೇಟ್ ಮಾಡ್ಕೊಂಡು ನೋಡಿ, ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಬಿಸ್ನೆಸ್, ಹಾಗೆ ನಿಮ್ಮ ಒಂದು ವೈವಾಹಿಕ ಜೀವನ, ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆ, ಇಲ್ಲಿ ಸ್ವಲ್ಪ ನೀವು ಯಾಮಾರ್ತಕ್ಕಂಥ ಸಾಧ್ಯತೆ ಇರುತ್ತೆ. ರಾಹು ಒಟ್ಟಿಗಿರ್ತಕ್ಕಂಥ ಕುಜ
ಸ್ವಲ್ಪ ಮಟ್ಟಿಗೆ ಯಾಮಾರಿದ್ರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ನೀವು ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಸ್ನೇಹಿತರ ಬಗ್ಗೆ, ಹಾಗೆ ನೀವು ಅಂದರೆ ಸ್ನೇಹಿತರು ಅಂದರೆ ಯೂಶ್ವಲಿ ಈಗ ಬರ್ತಕ್ಕಂಥ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗಿರ್ತಕ್ಕಂಥದ್ದು ಅವಶ್ಯಕ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಹಾಗೆ ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ. ಏಕೆಂದರೆ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಯಾಕೆಂದರೆ ಪಂಚಮದಲ್ಲಿ ರಾಹು ಇದ್ದಾನೆ. ನಿಮ್ಮ ಬುದ್ಧಿ ಸುಮ್ಮನೆ ಅನ್ನೆಸಸರಿಯಾಗಿ ಅವರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ನಿಮ್ಮ ಫೀಮೇಲ್, ಮೇಲ್ ಆರ್ ಫೆಬ್ರಿಟೀಸ್ ಯಾವುದೇ ಆಗಿರ್ಬೋದು, ಫಿಮೇಲ್ ಆರ್ ಮೇಲ್ ಯಾರಾದರೂ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಇನ್ನು ಮಿಕ್ಕ ವಿಚಾರ ಎಕ್ಸಲೆಂಟ್ ಆಗಿರತಕ್ಕಂಥ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ, ವ್ಯಾಪಾರಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ. ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇಲ್ಲಿ ವ್ಯಾಪಾರದ ವಹಿವಾಟುಗಳ ಜೊತೆ ನೋಡಿ, ಬುಧ ಇದ್ದಾನೆ, 12ರ ಅಧಿಪತಿಯಾಗಿರ್ತಕ್ಕಂಥದ್ದು. ಕೇವಲ ಬುಧ ಶಾಂತಿಯನ್ನು ಮಾಡ್ಕೊಳ್ಳಿ. ಕೇವಲ ಹಸಿರು ವಸ್ತ್ರಗಳನ್ನು ಬುಧವಾರಗಳಂದು ಸುಮಂಗಲಿಯರಿಗೆ ಮಂಗಳ ದ್ರವ್ಯದ ಸಮೇತ ಅವರಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ನಿಮಗೆ ಸಿಗ್ತಕ್ಕಂಥದ್ದು. ಹಾಗೆಯೇ ಗುರು ಮತ್ತು 3 ಮತ್ತು 6ರ ಅಧಿಪತಿ ಕೆಲಸ ಹೇಗಿರುತ್ತೆ ನೋಡಿ. 3 ಮತ್ತು 6ರ ಅಧಿಪತಿ ವಕ್ರತ್ಯಾಗವನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮಲ್ಲಿ ಒಂದು ಬದಲಾವಣೆ ನಿಜವಾಗ್ಲೂ ಸಿಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. 3 ಮತ್ತು 6ರ ಅಧಿಪತಿ, ನೀವೇನೋ 10ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡುತ್ತೆ, ಕೆಲಸ ಇರಲಿಲ್ಲ ಗುರುಗಳೇ, ಕೆಲಸ ಇರಲಿಲ್ಲ. ಖಂಡಿತವಾಗಿ ಕೆಲಸ ಇರಲಿಲ್ಲ. ಹೌದು, ಕೆಲಸ ಸರಿಯಾಗಿರಲಿಲ್ಲ. ಬರೀ ಅರ್ಧ ಕೆಲಸ ಕಟ್ಟಾಗ್ತಿತ್ತು. ಈ ಒಂದು ಸಂದರ್ಭ 10ನೇ ತಾರೀಕು ಆದಮೇಲೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಸಫಲತೆ ಸಿಕ್ಕೋದು ಶತಸಿದ್ಧವಾಗ್ತಕ್ಕಂಥದ್ದು ಇರ್ತದೆ. ಗುರುವಿನ ದೃಷ್ಟಿ ತುಲಾರಾಶಿಯ ಮೇಲೆ ಬೀಳ್ತದೆ. ಆ ನಿಮ್ಮ ಆತ್ಮಸ್ಥೈರ್ಯ, ಆತ್ಮಬಲ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗೋದು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ತುಲಾರಾಶಿಯವರಿಗೆ ಸಿಗ್ತಕ್ಕಂಥದ್ದು ಇರ್ತದೆ. ಕೇವಲ ನಿಮ್ಮ ಪ್ರಯತ್ನವಷ್ಟೇ ಬೇಕಾಗಿರ್ತಕ್ಕಂಥದ್ದು. ಮೆಲಗಿ ರಾಶಿಯಾಧಿಪತಿ 6ರ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಸಾಧನೆಗೆ ಭಾಳ ವಿಶೇಷವನ್ನು ಕೊಡ್ತಕ್ಕಂಥದ್ದು ಕೂಡ ಇರ್ತದೆ. ಮೆಲಗಿ ನೋಡಿ, 4 ಮತ್ತು 5ರ ಅಧಿಪತಿ ಆಗಿರ್ತಕ್ಕಂಥದ್ದು. 4 ಮತ್ತು 5ರ ಅಧಿಪತಿ ಯಾರು? ಮನೆ ನಿರ್ಮಾಣ, ಹಾಗೆ ನಿಮ್ಮ ಡಿಸೈರ್, ಆಸೆ ಆಕಾಂಕ್ಷೆಗಳ ಆಡಿರ್ತಕ್ಕಂಥ 6ರ ಸ್ಥಾನಕ್ಕೆ ಶನಿ ಇದ್ದಾನೆ. ಖಂಡಿತ ನೋಡಿ, ಇಲ್ಲಿ ಮನೆಯ ವಿಚಾರ, ಆಸ್ತಿಯ ವಿಚಾರ, ಯಾವುದೇ ಒಂದು ಲೋನ್ ವಿಚಾರ, ಇದೊಂದು ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶ ಶುಕ್ರ 6ರ ಅಧಿಪತಿ ಆಗಿರತಕ್ಕಂಥ ಸನ್ನಿವೇಶಕ್ಕೆ ಕೊಡುತ್ತೆ. ಅಂದರೆ ಅರ್ಥಾತ್ ಏನಾದರೂ ಲೋನ್ ಮಾಡ್ತಾ ಇದ್ದೀರಾ, ಅಥವಾ ಮನೆ ಕಟ್ಟಕ್ಕೆ ನಿರ್ಮಾಣ ಮಾಡೋಕ್ಕೆ ಲೋನ್ ತಗೊಳ್ತಾ ಇದ್ದೀರಾ, ಇನ್ನಿತರೆ ಒಂದು ವಿಚಾರಕ್ಕೆ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಲೋನ್ ಅವಶ್ಯಕತೆ ಇದೆ, ಖಂಡಿತ ಇದೊಂದು ಮ್ಯಾಕ್ಸಿಮಮ್ ನಿಮ್ಮ ಸಫಲತೆ ಆಗುತ್ತೆ. ಅಂದರೆ ನಿಮ್ಮ ಕಾರ್ಯದಲ್ಲಿ ಈ ಒಂದು ಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ. ಬಟ್ 4ರ ಅಧಿಪತಿ 6ರ ಸ್ಥಾನ, ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವಹಿಸಿ ಕೆಲಸವನ್ನು ಮಾಡಿದ್ರೆ ಮಾತ್ರ ತುಲಾರಾಶಿಯವರಿಗೆ ಸ್ವಲ್ಪ ಯಶಸ್ಸು ಸಿಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಲೇಸಿನೆಸ್ ಮಾಡಿದ್ರೆ ಖಂಡಿತವಾಗಿ ಕಷ್ಟ ಆಗ್ತದೆ. ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಜ್ಞಾನವನ್ನು ಸರಿಯಾಗಿ ಇಟ್ಕೋಬೇಕಾಗತ್ತೆ. 6ರ ಸ್ಥಾನ ಶುಕ್ರ ಏನಾಗುತ್ತೆ, 6ರ ಸ್ಥಾನ ಸ್ವಲ್ಪ ನಿಮಗೆ ಅಷ್ಟೊಂದು ವಿದ್ಯಾಭ್ಯಾಸದ ಕೊರತೆ ಆಗ್ತದೆ. ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಕಷ್ಟಪಟ್ಟರೆ ಮಾತ್ರ ಇಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ, ಇಲ್ಲಾಂದರೆ ಕಷ್ಟವಾಗ್ತದೆ. ತುಲಾರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇನ್ನು ಪಂಚಮ ಸ್ಥಾನ ಆರೋಗ್ಯ ಅಥವಾ ನಿಮ್ಮ ಡಿಸೈರು, ಏನಾದರೂ ಶೇರ್ ಮಾರುಕಟ್ಟೆ ಹೇಗಿರ್ತಕ್ಕಂಥದ್ದು ಇರುತ್ತೆ. ಶೇರ್ ಮಾರುಕಟ್ಟೆಯಲ್ಲಿ ಉಚ್ಚ ಶುಕ್ರನೊಟ್ಟಿಗೆ ಕೂತಿರೋದ್ರಿಂದ 50ರ ಅನುಪಾತದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅಂತ ಖಂಡಿತ ಸಿಗುತ್ತೆ. ಇನ್ನು 6ರ ಅಧಿಪತಿ ಆಗಿರ್ತಕ್ಕಂಥ 9ರ ಸ್ಥಾನ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಕೆಲಸದಲ್ಲಿ ಬದಲಾವಣೆ ಏನಾದರೂ ಅಪೇಕ್ಷೆಯನ್ನು ಮಾಡಿದ್ದೆ, ಅದಲ್ಲಿ ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ ಆಗುತ್ತೆ. ನಿಧಾನವಾಗಿರ್ತಕ್ಕಂಥ ಕೆಲಸಗಳು ಖಂಡಿತವಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ. ಜೊತೆಗೆ ನೀವೇನಾದರೂ ಸಾಲ ಕೊಟ್ಟಿದ್ರಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಅಟ್ಲೀಸ್ಟ್ ಇನ್ಸ್ಟಾಲ್ಮೆಂಟ್ ವೈಸ್ ಆದರೂ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ತುಲಾರಾಶಿ ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರದಲ್ಲಿ ಖಂಡಿತವಾಗಿ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. 9ರ ಅಧಿಪತಿ ವಕ್ರತ್ಯಾಗವನ್ನು ಮಾಡೋದ್ರಿಂದ, ಹಾಗೆ ನೋಡಿ, ಸಾಲ ಮರುಪಾವತಿ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ಕೂಡ. 9ರ ಸ್ಥಾನ ವಕ್ರತ್ಯಾಗವನ್ನು ಮಾಡೋದ್ರಿಂದ ತುಲಾರಾಶಿಯವರಿಗೆ ಇನ್ನಷ್ಟು ಅವಕಾಶಗಳು ಮ್ಯಾಕ್ಸಿಮಮ್ ಬರುತ್ತೆ. ಜೊತೆಗೆ ನೋಡಿ, ಇಲ್ಲಿ ಮದುವೆ ವಿಚಾರಕ್ಕೆ ಬಂದಾಗ, ಮದುವೆ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ನಿಮ್ಮ ಇಷ್ಟಪಟ್ಟವರ ಸ್ವಲ್ಪ ಮಟ್ಟಿಗೆ ಸಿಗ್ತಕ್ಕಂಥ ಸಾಧ್ಯತೆ 10ರ ತಾರೀಕು ಆದ ಮೇಲೆ ಗುರು ವಕ್ರತ್ಯಾಗವನ್ನು ಮಾಡಿ ನೇರ ದೃಷ್ಟಿ ನಿಮ್ಮ ಕುಂಭರಾಶಿಗೆ ಬೀಳೋದ್ರಿಂದ ಇಲ್ಲಿ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶ, ಮಾತುಕತೆಗಳಲ್ಲಿ ಜಯವನ್ನು ಸಿಗ್ತಕ್ಕಂಥಿರ್ತದೆ. ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯವಾಗ್ತಕ್ಕಂಥದ್ದು ಇರ್ತದೆ.
ಇಲ್ಲಿ ಕುಜಶಾಂತಿ ಅವಶ್ಯಕತೆವಾಗಿಲ್ಲ. ಯಾಕೆಂದರೆ ನೋಡಿ, ತುಲಾರಾಶಿಯವರಿಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಕೂತಿದ್ದಾನೆ. ಇದೊಂದು ಮ್ಯಾಕ್ಸಿಮಮ್ ಪ್ರಯತ್ನದಿಂದ ನಿಮ್ಮ ಮದುವೆ ವಿಚಾರಗಳಲ್ಲಿ ಲಾಭವನ್ನು ಸಿಗುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಇದ್ದರೂ ಕೂಡ ಗುರುವಿನ ಆಶೀರ್ವಾದದ ಮೇಲೆಗೆ ಒಂದು ತಕ್ಕ ಮಟ್ಟಿಗೆ ಬಿಸ್ನೆಸ್ ಕೂಡ ನಡೀತದೆ. ಇನ್ನು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ನಿಮಗೆ ಹನರ್ಡ್ ಮನಿ, ಪರಧನ ಸಿಗ್ತಕ್ಕಂಥದ್ದು, ಸಾಲ ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ನಿಮಗೆ ಯಶಸ್ಸನ್ನು ತರುತ್ತೆ. 9 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಪಂಚಮ ಸ್ಥಾನದಲ್ಲಿ ಕೂತಿದ್ದಾನೆ. ಸ್ವಲ್ಪ ಮಟ್ಟಿಗೆ 12ರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಕೂತಾಗ ಬದಲಾವಣೆಗೆ ಅವಕಾಶವನ್ನು ಕೊಡುತ್ತೆ. 9ರ ಅಧಿಪತಿ ಪಂಚಮದಲ್ಲಿರೋದ್ರಿಂದ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ. ಭಾಗ್ಯಾಧಿಪತಿ 9ರ ಸ್ಥಾನ, ಇದು ಒಂದು ರೀತಿಯಾಗಿ ಶುಭವಾಗಿರ್ತಕ್ಕಂಥದ್ದಿರುತ್ತೆ. ಭಾಗ್ಯಸ್ಥಾನ ಮತ್ತು ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಹಿತವಾಗಿ ಸತ್ಯವಾಗ್ತದೆ ನೋಡಿ. ಹಾಗೆ 10 ಮತ್ತು 11ರ ಅಧಿಪತಿ 10ರ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಕೂಡ ವಾರದ ಅಂದರೆ ತಿಂಗಳ ಮೊದಲ ಭಾಗದಲ್ಲಿ ಕಟಕ ರಾಶಿಯಲ್ಲಿ ಹಾದು ಹೋಗೋದ್ರಿಂದ ಹೆಸರು, ಕೀರ್ತಿ, ಪ್ರತಿಷ್ಠೆ, ಕೆಲಸದಲ್ಲಿ ಉತ್ಕೃಷ್ಟತೆ, ನಿಮ್ಮ ಪ್ರಯತ್ನದಿಂದ ಗೆಲುವು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೆ. ಇನ್ನೊಂದು ವಿಶೇಷವಾಗಿ 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ನಿಮ್ಮ ಸಹೋದರರಿಂದ ಲಾಭವನ್ನು ತಗೊಳ್ತೀರಾ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಹೋದರರಿಂದ ನಿಮಗೆ ಲಾಭವಾಗ್ತಕ್ಕಂಥದ್ದು ಇರ್ತದೆ. ಕೇತು ಇರೋದ್ರಿಂದ ಸರಳವಾಗಿರ್ತಕ್ಕಂಥ ಕೇತು ಶಾಂತಿ, ಗಣಪತಿಗೆ ಗರ್ಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. 12ರ ಅಧಿಪತಿ ಪಂಚಮದಲ್ಲಿರೋದ್ರಿಂದ ಸ್ನೇಹಿತರನ್ನು ನಂಬಬೇಡಿ, ಸ್ವಲ್ಪ ಜಾಗರೂಕರಾಗಿ. ಇದು ತುಲಾರಾಶಿಯವರಿಗೆ ಒಟ್ಟಾರೆಯಾಗಿ ಈ ವರ್ಷದ ಅಂದರೆ ಈ ತಿಂಗಳ ಭವಿಷ್ಯ ಈ ರೀತಿ ಇರುತ್ತೆ. ತುಲಾರಾಶಿಯವರಿಗೆ ಅನೇಕ ರೀತಿಯಿಂದ ಸಮಸ್ಯೆಗಳು ಬರಬಾರ್ದು, ನಾನು ಹೆಚ್ಚಾಗಿ ಶುಭವನ್ನು ಕಾಣಬೇಕು ಅಂದರೆ ಪ್ರತಿ ದಿವಸ 21 ಬಾರಿ ತಿಂಗಳ ಮೊದಲ ಭಾಗದಿಂದ ಹಿಡಿದು ಕೊನೆಯ ಭಾಗದವರೆಗೂ ಓಂ ಲಕ್ಷ್ಮೀ ನಾರಾಯಣಾಭ್ಯೋ ನಮಃ, ಓಂ ಲಕ್ಷ್ಮೀ ನಾರಾಯಣಾಭ್ಯೋ ನಮಃ ಈ ಮಂತ್ರವನ್ನು ಕನಿಷ್ಠ ಪಕ್ಷ 21 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಶುಭವಾಗ್ತಕ್ಕಂಥಿರುತ್ತೆ. ತುಲಾರಾಶಿಯವರಿಗೆ ಒಂದು ಅವಕಾಶಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ಸತ್ಯ. ಇನ್ನು ವೃಶ್ಚಿಕ ರಾಶಿಯವರ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿ ರಾಹು ಒಟ್ಟಿಗಿದ್ದಾರೆ, ಸೂರ್ಯನೂ ಇದ್ದಾನೆ, ಜೊತೆಗೆ ಬುಧನೂ ಇದ್ದಾನೆ. ಒನ್ ಥಿಂಗ್ ಸಾಧ್ಯವಾದಷ್ಟು ಕೂಡ ನೋಡಿ, ರಾಹು ಅಲ್ಲಿ ಯಥಾಸ್ಥಿತವಾಗಿ ಸ್ಥಿತನಾಗಿರೋದ್ರಿಂದ ಅಲ್ಲಿ ಸೂರ್ಯ ಬೇಡ ನೋಡಿ. 14-15ನೇ ತಾರೀಕು ಸೂರ್ಯ ಬದಲಾವಣೆಯನ್ನು ತಗೊಳುತ್ತೆ. ಸೂರ್ಯ ಬದಲಾವಣೆಯಿಂದ ಅವಕಾಶಗಳು ಅಭಿವೃದ್ಧಿ ಆಗಬಹುದು. ಆದರೆ 15ನೇ ತಾರೀಕುವರೆಗೂ ಸಹಿತವಾಗಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ಮನೆಯಲ್ಲಿ ಯಾವುದೇ ಆದಂಥ ಕಲಹಗಳನ್ನು ಮಾಡ್ಕೋಬೇಡಿ, ಇದು ಫಸ್ಟು ತಿಳ್ಕೊಳ್ಳಿ. ಹಾಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ವಲ್ಪ ಅಯಗ್ರೀವ ಮಂತ್ರಗಳನ್ನು ಹೇಳ್ಕೋಬೇಕು, ಅಥವಾ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ. ಓಂ ರೀಂ ದುರ್ಗಾಯ ನಮಃ ಮಂತ್ರಗಳು ಭಾಳ ವಿಶೇಷವಾಗ್ತದೆ. ವೃಶ್ಚಿಕ ರಾಶಿಯವರು ಇಲ್ಲಿ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವರೊಟ್ಟಿಗೆ ನಾವು ವ್ಯಾಜ್ಯಗಳನ್ನು ತಪ್ಪಿಸ್ಬೇಕು. ಇದು ಭಾಳ, ಯಾಕೆಂದರೆ ರಾಹು ಮತ್ತು ಕುಜ ಇಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಕುಜನೊಟ್ಟಿಗೆ ಸೂರ್ಯನಿದ್ದಾನೆ, ಕುಜನೊಟ್ಟಿಗೆ ಬುಧನಿದ್ದರೂ ಸಹಿತ ನೋಡಿ, ಇಲ್ಲಿ 8 ಮತ್ತು 11ರ ಅಧಿಪತಿ ಅಷ್ಟಮಾಧಿಪತಿ ಜೊತೆಲಿದ್ದಾನೆ. ಕಲಹಗಳು ಪ್ರಾರಂಭವಾಗ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅವಶ್ಯಕ. ವೃಶ್ಚಿಕ ರಾಶಿಯವರು ಧನಾಧಿಪತಿಯಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ವಕ್ರತ್ಯಾಗವನ್ನು ಮಾಡಿ ಅಷ್ಟಮ ಸ್ಥಾನದಲ್ಲಿರ್ತದೆ. ಅಷ್ಟಮ ಸ್ಥಾನ ಒಮ್ಮೊಮ್ಮೆ ನಿಮ್ಮ ಜಾತಕವನ್ನು ಅಂದರೆ ಒಮ್ಮೊಮ್ಮೆ ಅಷ್ಟಮ ಸ್ಥಾನ ಗುರು 2ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡ್ತದೆ. ಯಾವಾಗ 10ನೇ ತಾರೀಕು ಆದಮೇಲೆ ವಕ್ರತ್ಯಾಗವನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸೊನ್ನಾಗಿ ಒಂದ್ಸತಿ ಚೆನ್ನಾಗಿರ್ತದೆ, ಒಂದ್ಸತಿ ಕೆಳಗಡೆ ಬಿದ್ದೋಗುತ್ತೆ. ಸೂಪರಾಗಿ ಬಂದ್ಬಿಡ್ತು, ಒಂದೊಂದು ದಿವಸ ಎಕ್ಸಲೆಂಟಾಗಿ ಅಬಂಡೆಂಟಾಗಿ ಬಂದ್ಬಿಡ್ತದೆ. ಆದರೆ ಒಂದು ಸರಿ ಖಂಡಿತವಾಗಿ ಸಮಸ್ಯೆಗೊಳಗಾಗ್ತದೆ. ಇದೊಂದು ವಿಚಾರ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದಕ್ಕೆ ಭಾಳ ವಿಶೇಷವಾಗಿ ನೀವು ಗುರುಶಾಂತಿಯನ್ನಷ್ಟು ಮಾಡಿಕೊಳ್ಳಿ. ಗುರುಶಾಂತಿ ಅಗತ್ಯವಾಗಿ ಹೇಗೆ? ಕಡಲೆಕಾಳಿನ ಫಲಹಾರವನ್ನು ಗುರುತತ್ವ ಅಥವಾ ಶಿವನ ತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷತೆ ಆಗ್ತಕ್ಕಂಥಿರ್ತದೆ ನೋಡಿ. ಇನ್ನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಂದು ವಿದ್ಯಾರ್ಥಿ ವರ್ಗದವರಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಕೇವಲ ಒಂದು ಸ್ವಲ್ಪ ಶ್ರಮವನ್ನು ಹಾಕಿದ್ರೆ, ಅಸಡ್ಡೆತನವನ್ನು ಬಿಟ್ಟು ಏನಾದರೂ ಸ್ವಲ್ಪ ಶ್ರಮವನ್ನು ಹಾಕಿದ್ದೆ ಆದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಟ್ರಮಂಡಸ್ ಆಗಿ ನೀವು ದೀರ್ಘವಾಗಿ ಅಬ್ಸಲ್ಯೂಟಾಗಿ ಬರೀತಕ್ಕಂಥ ಸಾಧ್ಯತೆ ಬರುತ್ತೆ. ಇನ್ನೊಂದು ಪಂಚಮಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿದ್ದಾನೆ.
ಸ್ವಲ್ಪ ಮಟ್ಟಿಗೆ ನೀವು ಗುರುವಿನ ನಾಮಸ್ಮರಣೆ ಮಾಡಲೇಬೇಕಾಗ್ತದೆ. ಗುರುವಿನ ನಾಮಸ್ಮರಣೆ ಮಾಡಿದ್ರೆ ವಿದ್ಯಾರ್ಥಿಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು. ಇನ್ನು ಕಮಿಷನ್ ಆಧಾರಿತ ವ್ಯಕ್ತಿಗಳು, ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ತೃತೀಯ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿದ್ದಾನೆ. ಶುಕ್ರನೊಟ್ಟಿಗಿರೋದ್ರಿಂದ ಅವಕಾಶಗಳು ಹುಡಿಕೊಂಡು ಬರ್ತದೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸೇಲ್ ಎಕ್ಸಿಕ್ಯೂಟಿವ್ಸ್ಗೆ ಆಗಿರ್ಬೋದು, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಆಗಿರ್ಬೋದು, ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸು ಲಭ್ಯವಾಗ್ತದೆ. ಯಾಕೆಂದರೆ ಶುಕ್ರ ನೋಡಿ, ಆಸೆ ಮತ್ತು ಆಸೆಗೆ ಕಾರಕ ಆಗಿರ್ತಕ್ಕಂಥದ್ದು, ಕ್ರಿಯೇಟಿವ್ ಕಾರಕ ಆಗಿರ್ತಕ್ಕಂಥ ಶುಕ್ರನ ಜೊತೆ ಶನಿ ಸಂಗಮವಾದಾಗ ಒಂದು ಅಬಂಡೆಂಟ್ ಆಗಿ ನಿಮಗೆ ಒಂದು ಸ್ಥಿರವನ್ನು ಕೊಡ್ತಕ್ಕಂಥರ್ತದೆ. ಇಲ್ಲಿ ಏನಾಗ್ತದೆ, ವೃಶ್ಚಿಕ ರಾಶಿಯವರು ಲೇಸಿನೆಸ್ಸನ್ನು ದೂರ ತಳ್ಳಬೇಕಾಗುತ್ತೆ. ಇದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ. ಮನೆಯವರು ಶತ್ರುಗಳಾಗಿ ಪರಿಣಾಮವನ್ನು ಬೀರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮನೆಯ ಕಲಹ ಬೇಡ, ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಮುಖ್ಯ. ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾನೆ. ಸಪ್ತಮ ಮತ್ತು 12ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಪ್ರೀತಿ ಪಾತ್ರರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ, ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥರುತ್ತೆ. ಬಟ್ ಅವ್ರು ಡಿಸೈರ್ ಫುಲ್ಫಿಲ್ ಮಾಡಬೇಕು, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒಂದು ಕಾರಣಗಳಿಂದ ನೀವು ಅವರ ಆಸೆಗೆ ಒತ್ತು ಕೊಡ್ತೀರಾ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಸಮಸ್ಯೆ ಬರೋದರಿಂದ ಸ್ವಲ್ಪ ಜಾಗರೂಕರಾಗಿ. ಆದರೆ ಒಂದು ವಿಶೇಷತೆ, ಈ ಒಂದು ಸಪ್ತಮಾಧಿಪತಿ ಪಂಚಮದಲ್ಲಿ ಉಚ್ಚನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಸಮಯ ಬಂದ್ಬಿಡುತ್ತೆ. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. ಈ ಕಾಲವನ್ನು ಸದುಪಯೋಗ ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚತುರ್ಥ ಭಾವದಲ್ಲಿರೋದ್ರಿಂದ ಏನಾದರೂ ನೀವು ಪ್ರಯತ್ನ, ಮನೆ, ಸೈಟು, ಮತ್ತೊಂದು ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಬರ್ತದೆ. ಜೊತೆಗೆ 11ರ ಅಧಿಪತಿ ಕೂಡ ಬುಧರಾಗಿರೋದ್ರಿಂದ ಈ ಅವಕಾಶಗಳು ಮ್ಯಾಕ್ಸಿಮಮ್ ಆಗಿರುತ್ತೆ. ನೋಡಿ, 9ರ ಅಧಿಪತಿ 9ರ ಸ್ಥಾನದಲ್ಲಿ ಈ ಒಂದು ತಿಂಗಳಲ್ಲಿ ಹಾದು ಹೋಗೋದ್ರಿಂದ, ಮೊದಲನೇ ತಿಂಗಳೇ ಹಾದು ಹೋಗ್ತಕ್ಕಂಥದ್ದು ಕಟಕ ರಾಶಿ ಇರೋದ್ರಿಂದ ಭಾಗ್ಯಾಧಿಪತಿಯ ಆಶೀರ್ವಾದ ನಿಮ್ಮ ಮೇಲಿರ್ತದೆ. ಮ್ಯಾಕ್ಸಿಮಮ್ ಅದನ್ನು ನೋಡ್ಕೊಳ್ಳಿ. ಚಂದ್ರನ ಒಂದು ನಿಮ್ಮ ಆಶೀರ್ವಾದ, ಚಂದ್ರನ ಆಶೀರ್ವಾದ ಕೈ ಹಿಡಿತಕ್ಕಂಥದ್ದು, ಸಹಾಯಕ್ಕೆ ಕಡಿತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಬೆಳಗ್ಗೆ ಸೂರ್ಯ ನೋಡಿ, ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಎಂಟ್ರಿ ಆಗ್ತದೆ, ಚತುರ್ಥ ಭಾವದಲ್ಲಿದ್ದಾನೀಗ. ಖಂಡಿತ ಒಂದು ಮಾತು ಹೇಳ್ತೀನಿ, ವೃಶ್ಚಿಕ ರಾಶಿಯವ್ರಿಗೆ ಇವಾಗಲೂ ಕೂಡ ಸೂರ್ಯನಿಂದ ದಶಮಾಧಿಪತಿ ಚತುರ್ಥ ಭಾವ ನಿಮ್ಮಲ್ಲಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಇದ್ದೇ ಇದೆ. ಅದು ಇನ್ನೂ ಮುಂದುವರ್ಕೊಂಡು ಹೋಗುತ್ತೆ. ಪಂಚಮ ಸ್ಥಾನಕ್ಕೆ ಸೂರ್ಯ ಹೋಗ್ತದೆ. ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೀವು ನಿರ್ಣಯ ಮಾಡ್ಕೋಬೋದು. ಪಂಚಮ ಸ್ಥಾನ, ದಶಮಾಧಿಪತಿ ಪಂಚಮ ಸ್ಥಾನ ಒಂದು ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯವಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಕೂಡ ಇರ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತಕ್ಕಂಥದ್ದು ತಪ್ಪಿಲ್ಲ. ಎಕ್ಸಲೆಂಟ್. ನೋಡಿ, ಚೈತ್ರ ಮಾಸ, ಯಾಕೆಂದರೆ ಪಂಚಮ ಸ್ಥಾನ ಅಲ್ಲಿ ಏನಾಗ್ತದೆ ಅಂದರೆ ಸೂರ್ಯನಿಗೆ ದ್ವಿಸ್ವಭಾವ ರಾಶಿ ಮೀನರಾಶಿಯಲ್ಲಿ ಬಲ ಕಡಿಮೆ ಇದ್ದರೂ ಸಹಿತ, ಆದರೆ ದಶಮಾಧಿಪತಿ ಪಂಚಮ ಸ್ಥಾನ, ಮೂಲ ತ್ರಿಕೋಣ, ಯಶಸ್ಸು, ಹಾಗೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಬರ್ತದೆ. ಅದರೊಟ್ಟಿಗೆ ಉಚ್ಚ ಶುಕ್ರನೊಟ್ಟಿಗೆ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಾಹಿತ್ಯವಾಗಿರುತ್ತೆ. 11ರ ಅಧಿಪತಿ ನೋಡಿ ಪಂಚಮದಲ್ಲಿದ್ದಾನೆ, ಚತುರ್ಥ ಭಾವದಲ್ಲಿದ್ದಾನೆ. ಆದರೆ ಸೈಟ್ ಖರೀದಿ ಯೋಗ, ಮನೆ ನಿರ್ಮಾಣ ಮಾಡ್ತಕ್ಕಂಥ ಯೋಗಗಳು ಕೂಡ ನಿಮಗೆ ನಿರ್ಮಾಣವಾಗ್ತಕ್ಕಂಥರ್ತದೆ. 12ರ ಅಧಿಪತಿ ಪಂಚಮ ಸ್ಥಳದಲ್ಲಿರುವ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಖಂಡಿತ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀನಿ. ಅನೇಕ ರೀತಿಯಾದಂಥ ಸಂಕಷ್ಟಗಳು ಹಾಗೆ ನೆಮ್ಮದಿಗೋಸ್ಕರ ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ ಈ ಮಂತ್ರವನ್ನು ಹೇಳಿ. ನಿಮಗೆ ಕುಜ ಮತ್ತು ರಾಹುವಿಂದ ಬರ್ತಕ್ಕಂಥ, ಅಂದರೆ ಕುಜ ರಾಹು ಜೊತೆಲಿದ್ದಾಗ ಬರ್ತಕ್ಕಂಥ ಸಮಸ್ಯೆಗಳು, ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥಿರುತ್ತೆ. ವಿಶೇಷವಾಗಿ ಶಿವನ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ಕೂಡ ಇರ್ತದೆ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಕೂಡ ಬೀಳ್ತಕ್ಕಂಥದ್ದು ಇರೋದ್ರಿಂದ ಶುಭವಾಗ್ತದೆ. ಸ್ನೇಹಿತರೆ, ಇದು ವೃಶ್ಚಿಕ ಆಗಿ ತುಲಾ ಮತ್ತು ವೃಶ್ಚಿಕ ರಾಶಿಯವರ ಮಾಸದ ಭವಿಷ್ಯ, ಮಾರ್ಚ್ ತಿಂಗಳ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಒಂದು ತುಳಸಿ ಕನ್ನಡದಿಂದ ಅನೇಕವಾಗಿರ್ತಕ್ಕಂಥ ಕ್ರಿಸ್ಟಲ್ಸ್, ಅನೇಕವಾಗಿರ್ತಕ್ಕಂಥ ಯಂತ್ರ, ಗಣಪತಿ ಯಂತ್ರ, ಹಾಗೆ ವಾಸ್ತು ಯಂತ್ರಗಳು, ಅನೇಕ ರೀತಿಯಾದಂಥ ಯಂತ್ರಗಳು ಲಭ್ಯವಾಗುತ್ತೆ. ಜೊತೆಗೆ ಜೆನ್ಯೂನ್ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಬೇಕಾ, 8mm 6mm ಇಂದ ಹಿಡಿದು ಅನೇಕ ರೀತಿಯಾದಂಥ ಎಲ್ಲ ಕ್ರಿಸ್ಟಲ್ಗಳು ನಮ್ಮ ಅಲ್ಲಿ ಲಭ್ಯವಾಗ್ತಕ್ಕಂಥಿರುತ್ತೆ. ಕ್ರಿಸ್ಟಲ್ಗಳನ್ನು ವಿಶೇಷವಾಗಿ ಹೀಲ್ ಮಾಡಿ
ನಾವು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.